ನಮ್ಮ ಜೊತೆಗೆ ಹಿಂದೂಪರ ಮುಖಂಡ ತೇಜಸ್ ಗೌಡ ಇದ್ದಾರೆ, ಮಾತಾಡಿಸ್ತೀನಿ. ಸರ್, ಈಗ ಇಡಿಗೆ ದೂರು ನೀಡಿದ್ರಿ, ಧರ್ಮಸ್ಥಳ ವಿಚಾರವಾಗಿ, ಮಂಜುನಾಥ ಸ್ವಾಮಿ ವಿಚಾರವಾಗಿ ಅಪಪ್ರಚಾರ ಮಾಡ್ತಿದ್ದಾರೆ ಎಂಬುದು, ಯಾರ ವಿರುದ್ಧ ದೂರು ನೀಡಿದ್ರಿ ಅಂತ? ನೋಡಿ, ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಯಾವ ಒಬ್ಬ ಜಿಹಾದಿ ಮುಸ್ಲಿಂ ಯೂಟ್ಯೂಬಲ್ಲಿ AI ಚಿತ್ರೀಕರಿಸಿ ನಮ್ಮ ಪುಣ್ಯಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ಧರ್ಮಸ್ಥಳದ ಬಗ್ಗೆ ನಿರಂತರವಾಗಿ ಅವಹೇಳನ ಮಾಡಿಕೊಂಡು ಸಮಾಜದಲ್ಲಿ ತಪ್ಪು ಸಂದೇಶ ಕೊಡ್ತಾ ನಿರಂತರವಾಗಿ ಬಂದಿದ್ದಾನೆ. ಜಿಹಾದಿ ಮನಸ್ಸಿರುವಂಥ ಸಮೀರು, ಆತನ ವಿರುದ್ಧ ನಾನು DJIG ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಈಗ ಇಡಿಗೂ ಸಹ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇದ್ರ ಹಿಂದೆ ಅವನೇನು ವ್ಯವಸ್ಥಿತವಾಗಿ ವಿಡಿಯೋ ಮಾಡ್ತಾ ಬಂದಿದ್ದಾನೆ, ಇದ್ರ ಹಿಂದೆ ಫಾರಿನ್ ಫಂಡಿಂಗ್ ಸಹ ಆಗಿರುತ್ತೆ. ನೀವು ತನಿಖೆ ಮಾಡಬೇಕು, ಅವನ ವಿರುದ್ಧ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ. ಸರ್, ಈಗ ಏನಂದ್ರೆ ಈಗ ರಿಸೀವ್ ಮಾಡ್ಕೊಂಡ್ರೆ ನಿಮ್ಮ ಕಂಪ್ಲೇಂಟು ಹೇಗೆ ಅಂತ? ಕಂಪ್ಲೇಂಟ್ ರಿಸೀವ್ ಮಾಡ್ಕೊಂಡು ಅಕ್ನಾಲಜ್ಮೆಂಟ್ ಸಹ ಕೊಟ್ಟಿದ್ದಾರೆ. ತುಂಬ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ, ಎಲ್ಲ ಲೆಫ್ಟಿಸ್ಟು, ಎಲ್ಲ ಜಿಹಾದಿ ಮನಸ್ಥಿತಿ ಇರುವಂಥ ಮುಸಲ್ಮಾನರು ಮತ್ತು ನಮ್ಮ ಧಾರ್ಮಿಕ ಕ್ಷೇತ್ರಕ್ಕೆ, ನಮ್ಮ ಪುಣ್ಯಕ್ಷೇತ್ರನ ಟಾರ್ಗೆಟ್ ಮಾಡ್ತಿರುವಂಥ ಮತಾಂಧರು, ಇವರು ಎಲ್ಲರೂ ಒಟ್ಟಿಗೂಡಿ ನಮ್ಮ ಪುಣ್ಯಕ್ಷೇತ್ರನ ಟಾರ್ಗೆಟ್ ಮಾಡಿದ್ದಾರೆ. ದೊಡ್ಡ ಮಟ್ಟದ ಹಣ ಇನ್ವಾಲ್ವ್ಮೆಂಟ್ ಇದೆ, ಫಂಡಿಂಗ್ ಆಗಿದೆ. ಇದೆಲ್ಲನೂ ಹೊರಗೆ ಬರಬೇಕು ಅಂತಂದರೆ ED ಮತ್ತು NIA ಜಂಟಿಯಾಗಿ ತನಿಖೆ ಮಾಡಬೇಕು. ಜಂಟಿಯಾಗಿ ತನಿಖೆ ಮಾಡಿದಾಗ ಮಾತ್ರ ಇದು ಯಾರು ರೂವಾರಿಗಳಿದ್ದಾರೆ, ಪುಣ್ಯಕ್ಷೇತ್ರದ ಬಗ್ಗೆ ನಿರಂತರವಾಗಿ ನಾವು ಅವಹೇಳನ ಮಾಡ್ತಿದ್ದಾರೆ, ಅವರು ಆಚೆ ಬರ್ತಾರೆ. ಅಂದರೆ ಹೊರದೇಶದಿಂದ ಫಂಡ್ ಬರ್ತದೆ ಅಂತ ಒಂದು ಆರೋಪ ಒಂದು ಕಡೆ ದೂರಿನಲ್ಲಿ ಉಲ್ಲೇಖ ಆಗಿದೆ. ಹಾಗಾದರೆ 100ಕ್ಕೆ 100ರಷ್ಟು ಈಗ ಈ ಟೆಕ್ನಾಲಜಿನ ಯೂಸ್ ಮಾಡಿ ಈ ಥರ ವೀಡಿಯೋಗಳು ಮಾಡಿಕೊಂಡು ಬರಬೇಕು ಅಂದರೆ ಹಣ ಅಂತೂ ಖರ್ಚಾಗೇ ಆಗುತ್ತೆ. ನಿರಂತರವಾಗಿ ಯೂಟ್ಯೂಬಲ್ಲಿ ಆತ ಚಾನಲ್ ಈ ಥರ ನಿರಂತರವಾಗಿ AI ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಪ್ರಸಾರ ಮಾಡ್ತಾನೆ ಇದ್ದಾನೆ ಅಂತಂತಂದರೆ ದೊಡ್ಡ ಮಟ್ಟದ ಹಣ ಬಂದಿದೆ. ಹಣ ಬರ್ದೇನೆ ಈ ಮಟ್ಟಕ್ಕಂತೂ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡೋದಕ್ಕೆ ಸಾಧ್ಯವಿಲ್ಲ. ಸಮೀರ್ಗೆ ಬೇರೆ ಬೇರೆ ಕಂಟ್ರಿಯಿಂದ ಅಮೌಂಟ್ ಬಂದಿದೆ, ಇಲ್ಲಿ ಒಂದು ಗ್ಯಾಂಗ್ ಇದೆ ಅಂತ ಆರೋಪ. 100ಕ್ಕೆ 100ರಷ್ಟು ED ಅಧಿಕಾರಿಗಳು ಆತನ ತನಿಖೆ ಮಾಡಬೇಕು. ಆತನ ತನಿಖೆ ಮಾಡಿದಾಗ ಮಾತ್ರ ಎಲ್ಲೆಲ್ಲಿಂದ ಹಣ ಬಂದಿದೆ, ಇವನಿಂದ ಯಾರ್ಯಾರಿದ್ದಾರೆ, ಇವನು ಒಂದು ಜಿಹಾದಿ ಮನಸ್ಥಿತಿ ಇರುವಂಥ ಒಬ್ಬ ಮುಸಲ್ಮಾನ. ಈತ ಹೇಳ್ತಾನೆ ನಾನು ಎಲ್ಲನೂ ಸಾಮಾಜಿಕವಾಗಿ ನೋಡ್ತೀನಿ ಅಂತ. ಯಾಕೆ ದರ್ಗಾದಲ್ಲಿ, ಮಸೀದಿಲಿ, ಚರ್ಚಲ್ಲಿ ಯಾವುದೇ ರೀತಿಯಾದಂಥ ಅನೈತಿಕ ಚಟುವಟಿಕೆ ಆಗೇ ಇಲ್ವಾ? ಅದನ್ನೆಲ್ಲದೂ ಇವನು ಪ್ರಸಾರ ಮಾಡಿದ್ದಾನೆ. ಇವನ ಯೋಗ್ಯತೆಗೆ ಕೇವಲ ನಮ್ಮ ಧಾರ್ಮಿಕ ಕ್ಷೇತ್ರಕ್ಕೆ ಮಾತ್ರ ಅಪೇಳ ತರಬೇಕು, ಕಪ್ಪು ಚುಕ್ಕಿ ತರಬೇಕು ಅಂತ ನಿರಂತರವಾಗಿ ಅದನ್ನ ಪ್ರಸಾರ ಮಾಡ್ತಾ ಬಂದಿದ್ದಾನೆ. ಇವತ್ತು ನಾವು ಹಿಂದೂಗಳು ಶಾಂತಿ ರೂಪವಾಗಿ ಕಾನೂನು ಮುಖಾಂತರ ಉತ್ತರ ಕೊಡೋದಕ್ಕೆ ನಾವು ಹೊರಟಿದ್ದಿರ್ಬಿಟ್ರೆ, ನಿಮ್ಮ ಮಾಧ್ಯಮಕ್ಕೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾವುದಾದ್ರೂ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಮುಸಲ್ಮಾನರ ಆರಾಧನೆ ಮಾಡುವಂಥ ದೇವರುಗಳ ಬಗ್ಗೆ ಅವಹೇಳನ ಮಾಡಿದ್ರೆ ಸ್ಟೇಷನ್ಗೆ ಬೆಂಕಿ ಹಚ್ತಾರೆ. ಮಾಧ್ಯಮವರು ವರದಿ ಮಾಡೋಕ್ಕೆ ಹೋದರೆ ಅವ್ರುಗಳ ಮೇಲೆ ಕಳ್ಳೆಸಿತಾರೆ. ಈ ಕಾನೂನಿಗೆ ಬೆಲೆನೇ ಕೊಡಲ್ಲ, ಹಲ್ಲೆಗಳು ಮಾಡ್ತಾರೆ. ಇವತ್ತು ನಾವು ಹಿಂದೂಗಳು ಈ ಕಾನೂನನ್ನು ಕಾಪಾಡಿಕೊಂಡು ಕಾನೂನು ಗೌರವ ಕೊಡೋರು, ಕಾನೂನು ಮುಖಾಂತರ ನಾವು ಹೋರಾಟ ಮಾಡಿದ್ದೀರಿ. ಆ ಒಂದು ಪರಿಣಾಮ ಇವತ್ತು ನಾವು ದೂರು ಕೊಟ್ಟಿದ್ದೀರಿ. ಸರ್, ಈಗ ಅಧಿಕಾರಿಗಳೇನಾದರೂ ED ಅಧಿಕಾರಿಗಳು ಸ್ಪಂದನೆ ಮಾಡ್ತಾರಾ? ಏನಾದರೂ ತಿಳಿಸಿದ್ರಾ? ನಾವು ತನಿಖೆ ಮಾಡ್ತೀವಿ ಅಂತ ಏನಾದರೂ ಹೇಳಿದ್ರಾ, ಹೇಗೆ ಅಂತ? ಕಂಪ್ಲೇಂಟ್ ಕೊಟ್ಟಾದ ಮೇಲೆ ತನಿಖೆ ಮಾಡುವಂಥದ್ದು ಅದು ಅಧಿಕಾರಿಗಳ ಕರ್ತವ್ಯ. ಅಧಿಕಾರಿಗಳು ಮಾಡೇ ಮಾಡ್ತಾರೆ. ನಾನು ಜಂಟಿಯಾಗಿ ತನಿಖೆ ಆಗಬೇಕು. ED ಮತ್ತು NIA ಜಂಟಿಯಾಗಿ ತನಿಖೆ ಆದರೆ ಮಾತ್ರ ಇದ್ರ ಹಿಂದೆ ಇರುವಂಥ ಅರ್ಬನ್ ನಕ್ಸಲರು, ಉಗ್ರಗಾಮಿಗಳು ಸಹ ಇದರಿಂದ ಇದ್ದಾರೆ. ಏನಕ್ಕೆ ಅಂದರೆ, ತಾವು ಗಮನಿಸಿದ್ರೆ ಕುಕ್ಕರ್ ಬ್ಲಾಸ್ಟ್ ಆಗಿರುವಂಥದ್ದು ಅವನ ಟಾರ್ಗೆಟ್ ಏನಿತ್ತು, ನಮ್ಮ ಪುಣ್ಯಕ್ಷೇತ್ರ ಧರ್ಮಸ್ಥಳವಿತ್ತು. ಇದೇ ಕೆಲವು ವರ್ಷದ ಹಿಂದೆ ಮುರುಡೇಶ್ವರದ ಪ್ರತಿಮೆ ತಲೆ ಕಟ್ಟಾಗಿರೋ ಹಾಗೆ ಇದರಲ್ಲಿ ಪ್ರಸಾರ ಮಾಡಿದ್ರು, ಇಲ್ಲಿ ಹೊರದೇಶದಲ್ಲಿ. ಇದರ ಮೂಲ ಉದ್ದೇಶ ಏನು ಅಂತಂದರೆ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ. ಉಗ್ರಗಾಮಿಗಳಿದ್ದಾರೆ, ಇದರಿಂದ ಕೈವಾಡಿದೆ. ಹಾಗಾದರೆ 100ಕ್ಕೆ 100ರಷ್ಟು ಉಗ್ರಗಾಮಿಗಳು, ಅರ್ಬನ್ ನಕ್ಸಲರು, ಲೆಫ್ಟಿಸ್ಟ್ ಅವರು ಎಲ್ಲರ ಕೈವಾಡ ಇದೆ. ಉಗ್ರಗಾಮಿಗಳು ಕೈವಾಡ ಇಲ್ಲ ಅಂತಂದ್ರೆ ಅವ್ನು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡೋ ಅವನು ಟಾರ್ಗೆಟ್ ಏನಿತ್ತು, ನಮ್ಮ ಧರ್ಮಸ್ಥಳ ಟಾರ್ಗೆಟ್ ಇತ್ತದು. ಹಾಗಾಗಿ ಇದ್ರ ಹಿಂದೆ ಒಂದು ವ್ಯವಸ್ಥಿತವಾದ ಷಡ್ಯಂತ್ರ ಆಗಿದೆ. ಎಲ್ಲರೂ ಯಾರ್ಯಾರು ಮಾಡ್ತಿದ್ದಾರೆ, ನಮ್ಮ ಧಾರ್ಮಿಕ ಕ್ಷೇತ್ರದ ಯಾರು ಇದ್ದಾರೆ ಅವರೆಲ್ಲರೂ ಕಾನೂನು ರೀತಿಯಾಗಿ ಶಿಕ್ಷೆ ಆಗಬೇಕಂತ ನಾನು ಆಗ್ರಹ ಪಡ್ತಾ ಇದ್ದೀನಿ. ಇದಿಷ್ಟು ಹಿಂದೂ ಮುಖಂಡ ತೇಜಸ್ ಗೌಡ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಹಿಂದೂಪರ ಮುಖಂಡ ತೇಜಸ್ ಗೌಡ ಇದ್ದಾರೆ, ಮಾತಾಡಿಸ್ತೀನಿ. ಸರ್, ಈಗ ಇಡಿಗೆ ದೂರು ನೀಡಿದ್ರಿ, ಧರ್ಮಸ್ಥಳ ವಿಚಾರವಾಗಿ, ಮಂಜುನಾಥ ಸ್ವಾಮಿ ವಿಚಾರವಾಗಿ ಅಪಪ್ರಚಾರ ಮಾಡ್ತಿದ್ದಾರೆ ಎಂಬುದು, ಯಾರ ವಿರುದ್ಧ ದೂರು ನೀಡಿದ್ರಿ ಅಂತ? ನೋಡಿ, ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಯಾವ ಒಬ್ಬ ಜಿಹಾದಿ ಮುಸ್ಲಿಂ ಯೂಟ್ಯೂಬಲ್ಲಿ AI ಚಿತ್ರೀಕರಿಸಿ ನಮ್ಮ ಪುಣ್ಯಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ಧರ್ಮಸ್ಥಳದ ಬಗ್ಗೆ ನಿರಂತರವಾಗಿ ಅವಹೇಳನ ಮಾಡಿಕೊಂಡು ಸಮಾಜದಲ್ಲಿ ತಪ್ಪು ಸಂದೇಶ ಕೊಡ್ತಾ ನಿರಂತರವಾಗಿ ಬಂದಿದ್ದಾನೆ. ಜಿಹಾದಿ ಮನಸ್ಸಿರುವಂಥ ಸಮೀರು, ಆತನ ವಿರುದ್ಧ ನಾನು DJIG ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಈಗ ಇಡಿಗೂ ಸಹ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇದ್ರ ಹಿಂದೆ ಅವನೇನು ವ್ಯವಸ್ಥಿತವಾಗಿ ವಿಡಿಯೋ ಮಾಡ್ತಾ ಬಂದಿದ್ದಾನೆ, ಇದ್ರ ಹಿಂದೆ ಫಾರಿನ್ ಫಂಡಿಂಗ್ ಸಹ ಆಗಿರುತ್ತೆ. ನೀವು ತನಿಖೆ ಮಾಡಬೇಕು, ಅವನ ವಿರುದ್ಧ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ. ಸರ್, ಈಗ ಏನಂದ್ರೆ ಈಗ ರಿಸೀವ್ ಮಾಡ್ಕೊಂಡ್ರೆ ನಿಮ್ಮ ಕಂಪ್ಲೇಂಟು ಹೇಗೆ ಅಂತ?
ಕಂಪ್ಲೇಂಟ್ ರಿಸೀವ್ ಮಾಡ್ಕೊಂಡು ಅಕ್ನಾಲಜ್ಮೆಂಟ್ ಸಹ ಕೊಟ್ಟಿದ್ದಾರೆ. ತುಂಬ ಸ್ಪಷ್ಟವಾಗಿ ಹೇಳಬೇಕು ಅಂತ ಅಂದರೆ ಎಲ್ಲ ಲೆಫ್ಟಿಸ್ಟು, ಎಲ್ಲ ಜಿಹಾದಿ ಮನಸ್ಥಿತಿ ಇರುವಂಥ ಮುಸಲ್ಮಾನರು ಮತ್ತು ನಮ್ಮ ಧಾರ್ಮಿಕ ಕ್ಷೇತ್ರಕ್ಕೆ, ನಮ್ಮ ಪುಣ್ಯಕ್ಷೇತ್ರನ ಟಾರ್ಗೆಟ್ ಮಾಡ್ತಿರುವಂಥ ಮತಾಂಧರು, ಇವರು ಎಲ್ಲರೂ ಒಟ್ಟಿಗೂಡಿ ನಮ್ಮ ಪುಣ್ಯಕ್ಷೇತ್ರನ ಟಾರ್ಗೆಟ್ ಮಾಡಿದ್ದಾರೆ. ದೊಡ್ಡ ಮಟ್ಟದ ಹಣ ಇನ್ವಾಲ್ವ್ಮೆಂಟ್ ಇದೆ, ಫಂಡಿಂಗ್ ಆಗಿದೆ. ಇದೆಲ್ಲನೂ ಹೊರಗೆ ಬರಬೇಕು ಅಂತಂದರೆ ಇಡಿ ಮತ್ತು NIA ಜಂಟಿಯಾಗಿ ತನಿಖೆ ಮಾಡಬೇಕು. ಜಂಟಿಯಾಗಿ ತನಿಖೆ ಮಾಡಿದಾಗ ಮಾತ್ರ ಇದು ಯಾರು ರೂವಾರಿಗಳಿದ್ದಾರೆ, ಪುಣ್ಯಕ್ಷೇತ್ರದ ಬಗ್ಗೆ ನಿರಂತರವಾಗಿ ನಾವು ಅವೆಲ್ಲ ಮಾಡ್ತಿದ್ದಾರೆ, ಅವರು ಆಚೆ ಬರ್ತಾರೆ. ಅಂದರೆ ಹೊರದೇಶದಿಂದ ಫಂಡ್ ಬರ್ತದೆ ಅಂತ ಒಂದು ಆರೋಪ ಒಂದು ಕಡೆ ದೂರಿನಲ್ಲಿ ಉಲ್ಲೇಖ ಆಗಿದೆ. ಹಾಗಾದರೆ 100ಕ್ಕೆ 100ರಷ್ಟು ಈಗ ಈ ಟೆಕ್ನಾಲಜಿನ ಯೂಸ್ ಮಾಡಿ ಈ ಥರ ವೀಡಿಯೋಗಳು ಮಾಡಿಕೊಂಡು ಬರಬೇಕು ಅಂದರೆ ಹಣ ಅಂತೂ ಖರ್ಚಾಗೇ ಆಗುತ್ತೆ. ನಿರಂತರವಾಗಿ ಯೂಟ್ಯೂಬಲ್ಲಿ ಆತ ಚಾನಲ್ ಈ ಥರ ನಿರಂತರವಾಗಿ AI ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಪ್ರಸಾರ ಮಾಡ್ತಾನೆ ಇದ್ದಾನೆ ಅಂತಂತಂದರೆ ದೊಡ್ಡ ಮಟ್ಟದ ಹಣ ಬಂದಿದೆ. ಹಣ ಬರ್ದೇನೆ ಈ ಮಟ್ಟಕ್ಕಂತೂ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡೋದಕ್ಕೆ ಸಾಧ್ಯವಿಲ್ಲ. ಸಮೀರ್ಗೆ ಬೇರೆ ಬೇರೆ ಕಂಟ್ರಿಯಿಂದ ಅಮೌಂಟ್ ಬಂದಿದೆ, ಇಲ್ಲೊಂದು ಗ್ಯಾಂಗ್ ಇದೆ ಅಂತ ಆರೋಪ. 100ಕ್ಕೆ 100ರಷ್ಟು ಇಡಿ ಅಧಿಕಾರಿಗಳು ಆತನ ತನಿಖೆ ಮಾಡಬೇಕು. ಆತನ ತನಿಖೆ ಮಾಡಿದಾಗ ಮಾತ್ರ ಎಲ್ಲೆಲ್ಲಿಂದ ಹಣ ಬಂದಿದೆ, ಇವನ ಹಿಂದೆ ಯಾರ್ಯಾರಿದ್ದಾರೆ, ಇವನು ಒಂದು ಜಿಹಾದಿ ಮನಸ್ಥಿತಿ ಇರುವಂಥ ಒಬ್ಬ ಮುಸಲ್ಮಾನ. ಈತ ಹೇಳ್ತಾನೆ ನಾನು ಎಲ್ಲನೂ ಸಾಮಾಜಿಕವಾಗಿ ನೋಡ್ತೀನಿ ಅಂತ. ಯಾಕೆ ದರ್ಗಾದಲ್ಲಿ, ಮಸೀದಿಲಿ, ಚರ್ಚಲ್ಲಿ ಯಾವುದೇ ರೀತಿಯಾದಂಥ ಅನೈತಿಕ ಚಟುವಟಿಕೆ ಆಗೇ ಇಲ್ವಾ? ಅದನ್ನೆಲ್ಲದೂ ಇವನು ಪ್ರಸಾರ ಮಾಡಿದ್ದಾನೆ. ಇವನ ಯೋಗ್ಯತೆಗೆ ಕೇವಲ ನಮ್ಮ ಧಾರ್ಮಿಕ ಕ್ಷೇತ್ರಕ್ಕೆ ಮಾತ್ರ ಅಪೇಳನ ತರಬೇಕು, ಕಪ್ಪು ಚುಕ್ಕಿ ತರಬೇಕು ಅಂತ ನಿರಂತರವಾಗಿ ಅದನ್ನ ಪ್ರಸಾರ ಮಾಡ್ತಾ ಬಂದಿದ್ದಾನೆ. ಇವತ್ತು ನಾವು ಹಿಂದೂಗಳು ಶಾಂತಿ ರೂಪವಾಗಿ ಕಾನೂನು ಮುಖಾಂತರ ಉತ್ತರ ಕೊಡೋದಕ್ಕೆ ನಾವು ಹೊರಟಿದಿರ್ಬಿಟ್ರೆ, ನಿಮ್ಮ ಮಾಧ್ಯಮಕ್ಕೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾವುದಾದ್ರೂ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಮುಸಲ್ಮಾನರ ಆರಾಧನೆ ಮಾಡುವಂಥ ದೇವರುಗಳ ಬಗ್ಗೆ ಅವೇಳನ ಮಾಡಿದ್ರೆ ಸ್ಟೇಷನ್ಗೆ ಬೆಂಕಿ ಹಚ್ತಾರೆ. ಮಾಧ್ಯಮವರು ವರದಿ ಮಾಡೋಕ್ಕೆ ಹೋದರೆ ಅವ್ರುಗಳ ಮೇಲೆ ಕಳ್ಳೆಸಿತಾರೆ. ಈ ಕಾನೂನಿಗೆ ಬೆಲೆನೇ ಕೊಡಲ್ಲ, ಹಲ್ಲೆಗಳು ಮಾಡ್ತಾರೆ. ಇವತ್ತು ನಾವು ಹಿಂದೂಗಳು ಈ ಕಾನೂನನ್ನ ಕಾಪಾಡಿಕೊಂಡು ಕಾನೂನು ಗೌರವ ಕೊಡೋರು, ಕಾನೂನು ಮುಖಾಂತರ ನಾವು ಹೋರಾಟ ಮಾಡಿದ್ದೀರಿ. ಆ ಒಂದು ಪರಿಣಾಮ ಇವತ್ತು ನಾವು ದೂರು ಕೊಟ್ಟಿದ್ದೀರಿ. ಸರ್, ಈಗ ಅಧಿಕಾರಿಗಳೇನಾದರೂ ಇಡಿ ಅಧಿಕಾರಿಗಳು ಸ್ಪಂದನೆ ಮಾಡ್ತಾರಾ? ಏನಾದರೂ ತಿಳಿಸಿದ್ರಾ? ನಾವು ತನಿಖೆ ಮಾಡ್ತೀವಿ ಅಂತ ಏನಾದರೂ ಹೇಳಿದ್ರಾ? ಹೇಗೆ ಅಂತ? ಕಂಪ್ಲೇಂಟ್ ಕೊಟ್ಟಾದ ಮೇಲೆ ತನಿಖೆ ಮಾಡುವಂಥದ್ದು ಅದು ಅಧಿಕಾರಿಗಳ ಕರ್ತವ್ಯ. ಅಧಿಕಾರಿಗಳು ಮಾಡೇ ಮಾಡ್ತಾರೆ. ನಾನು ಜಂಟಿಯಾಗಿ ತನಿಖೆ ಆಗಬೇಕು, ಇಡಿ ಮತ್ತು NIA ಜಂಟಿಯಾಗಿ ತನಿಖೆ ಆದರೆ ಮಾತ್ರ ಇದ್ರ ಹಿಂದೆ ಇರುವಂಥ ಅರ್ಬನ್ ನಕ್ಸಲರು, ಉಗ್ರಗಾಮಿಗಳು ಸಹ ಇದರಿಂದ ಇದ್ದಾರೆ. ಏನಕ್ಕೆ ಅಂದರೆ ತಾವು ಗಮನಿಸಿದ್ರೆ ಕುಕ್ಕರ್ ಬ್ಲಾಸ್ಟ್ ಆಗಿರುವಂಥದ್ದು ಅವನ್ನ ಟಾರ್ಗೆಟ್ ಏನಿತ್ತು, ನಮ್ಮ ಪುಣ್ಯಕ್ಷೇತ್ರ ಧರ್ಮಸ್ಥಳವಿತ್ತು. ಇದೇ ಕೆಲವು ವರ್ಷದ ಹಿಂದೆ ಮುರುಡೇಶ್ವರದ ಪ್ರತಿಮೆ ತಲೆ ಕಟ್ಟಾಗಿರೋ ಹಾಗೆ ಇದರಲ್ಲಿ ಪ್ರಸಾರ ಮಾಡಿದ್ರು, ಇಲ್ಲಿ ಹೊರದೇಶದಲ್ಲಿ. ಇದರ ಮೂಲ ಉದ್ದೇಶ ಏನು ಅಂತಂದ್ರೆ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ. ಉಗ್ರಗಾಮಿಗಳಿದ್ದಾರೆ, ಇದರಿಂದ ಕೈವಾಡಿದೆ. ಹಾಗಾದ್ರೆ 100ಕ್ಕೆ 100ರಷ್ಟು ಉಗ್ರಗಾಮಿಗಳು, ಅರ್ಬನ್ ನಕ್ಸಲರು, ಲೆಫ್ಟಿಸ್ಟ್ ಅವರು ಎಲ್ಲರ ಕೈವಾಡ ಇದೆ. ಉಗ್ರಗಾಮಿಗಳು ಕೈವಾಡ ಇಲ್ಲ ಅಂತಂದ್ರೆ ಅವ್ನು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡೋ ಅವನು ಟಾರ್ಗೆಟ್ ಏನಿತ್ತು, ನಮ್ಮ ಧರ್ಮಸ್ಥಳ ಟಾರ್ಗೆಟ್ ಇತ್ತು. ಹಾಗಾಗಿ ಇದ್ರ ಹಿಂದೆ ಒಂದು ವ್ಯವಸ್ಥಿತವಾದ ಷಡ್ಯಂತ್ರ ಆಗಿದೆ. ಎಲ್ಲರೂ ಯಾರ್ಯಾರು ಮಾಡ್ತಿದ್ದಾರೆ, ನಮ್ಮ ಧಾರ್ಮಿಕ ಕ್ಷೇತ್ರದ ಯಾರು ಇದ್ದಾರೆ ಅವರೆಲ್ಲರೂ ಕಾನೂನು ರೀತಿಯಾಗಿ ಶಿಕ್ಷೆ ಆಗಬೇಕಂತ ನಾನು ಆಗ್ರಹ ಪಡ್ತಾ ಇದ್ದೀನಿ. ಇದಿಷ್ಟು ಹಿಂದೂ ಮುಖಂಡ ತೇಜಸ್ ಗೌಡ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.